ಅಶೋಕ್ ಹೇಳ್ತಾ ಇದ್ದಂತಾನೆ ಅಡ್ಗೆ ಮನೆಯಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಅಂತ. ಇಷ್ಟಕ್ಕೆಲ್ಲ ಇಷ್ಟೊಂದು ಕೂಗಾಡಿದ್ರೆ ಹೇಗೆ? ಓಹೋ, ಭಾರ್ಗವಿ ಸಾಧನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂದ್ರೆ ಖಂಡಿತ ಇದು ಇವಳು ಫಿಕ್ಸ್ ಮಾಡಿರೋ ಮ್ಯಾಚೇ. ಹೌದು ಕಣೋ ರಾಮ, ನೆನ್ನೆ ದಿವಸ ನಾನು ಕಾಫಿ ಕೇಳಿದ್ದಕ್ಕೆ ತುಂಬ ಸಕ್ಕರೆ ಹಾಕಿ ಕೊಟ್ಬಿಟ್ಟಿದ್ಲು. ಯಾಕೋ ಇತ್ತೀಚೆಗೆ ಆಕೆ ಕೆಲಸದಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾಳೆ. ಏನಮ್ಮ ಸಾಧನ ಇದೆಲ್ಲ? ಏನಾಯ್ತು ಅಂದ್ರೆ ಎಲ್ರಿಗೂ ಕಾಫಿ ಮಾಡಿದಾಗ ಇಬ್ರಿಗೆ ಕಡಿಮೆ ಆಗತ್ತೆ ಅಂತ ಅನಿಸ್ತು. ಅದಕ್ಕೆ ಮತ್ತೊಂದ್ಸಲಿ ಕಾಫಿ ಮಾಡಿದೆ. ಹೊಸ ಮನೆ ಅಲ್ವಾ, ಸಕ್ಕರೆ ಡಬ್ಬ ಉಪ್ಪಿನ ಡಬ್ಬ ಎರಡೂ ಒಂದೇ ತರ ಇತ್ತು. ಎರಡನೇ ಸಲ ಕಾಫಿ ಮಾಡಿದ್ದಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಷ್ಟೇ ಆಗಿದ್ದು ರಾಮ್, ನಿಜವಾಗ್ಲೂ ಅಷ್ಟೇ ಆಗಿದ್ದು. ಸಾಧನ, ಹೋಗ್ಲಿ ಬಿಡು. ನೀನೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ನಿನ್ ಹಣೆ ಬರ ಆ 2 ಕಪ್ಪು ಇವರಿಬ್ಬರಿಗೂ ಹೋಗಿದೆ. ಎಲ್ರ ಕಣ್ಣಲ್ಲಿ ನೀನು ಬೇಕು ಅಂತ ಮಾಡ್ದೆ ಅಂತ ಅನ್ಸುತ್ತೆ. ಅಪ್ಪು, ಏನಾಯ್ತು ಅಂತ ಅವಳೇ ಹೇಳ್ತಿದ್ದಾಳಲ್ಲ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಸ್ವಲ್ಪ ಸಮಾಧಾನ ಆಗು. ಅಶೋಕ್, ಅಂಜಲಿ, ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಐ ಆಮ್ ಸಾರಿ. ಅಯ್ಯೋ ಚಿಕ್ಕಿ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ, ಏನೋ ಮಿಸ್ಟೇಕ್ ಆಗಿರುತ್ತೆ ಬಿಡಿ. ಇವನ್ಗಂತೂ ಬುದ್ಧಿ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಂತಾನೆ. ಸುಮ್ಮನೆ ಇರೋದಲ್ವೇನಾ? ಅಪ್ಪು, ಯಾಕೆ ನಗ್ತಿದ್ಯಾ? ನಿನ್ ಸೀತಮ್ಮಂಗೆ ಮರು ಶುರು ಆಯ್ತು ಅಂತನಾ? ಹಾಗಲ್ಲ ಸೀತಮ್ಮ, ನೀನು ಆಗ್ಲಿದ್ನ ನನ್ನ ಫ್ರೆಂಡ್ನೇ ನೆನ್ಸ್ಕೊಳ್ತಿದ್ಯಾ. ನಿನ್ ಫ್ರೆಂಡ್ನ ನಾನು ಯಾವಾಗ ನೆನ್ಸ್ಕೊಂಡೆ? ಸೀತಮ್ಮ, ಆಚ್ ಕಡೆನೂ ರಾಮ ರಾಮ ಅಂದೆ, ಇಲ್ಲೂ ರಾಮ ರಾಮ ಅಂದೆ, ರೂಮಲ್ಲೂ ರಾಮ ರಾಮ ಅಂದ ತಾನೆ. ಸೀತಮ್ಮ, ನೀನ್ ರಾಮ ರಾಮ ಅಂದಾಗ ನನ್ನ ಫ್ರೆಂಡ್ ಪ್ರತ್ಯಕ್ಷ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈಗ ನೋಡು, ನೀನ್ ಹಕ್ಕಿದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ. ಆದ್ರೆ ನೀನ್ ಯಾವಾಗ್ಲೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತರ ಅಂತ ಮುಖ ಮಾಡ್ಕೊಂಡಿರ್ತೀಯ. ನಾನೇ ನಿಮ್ ಪ್ರಿನ್ಸಿಪಲ್ ಮ್ಯಾಮ್ ತರ ಮುಖ ಮತ್ ಇಟ್ಕೊಂಡಿರ್ತೀನ? ರಾಮ, ನಮ್ ಸೀತಮ್ಮನ್ ಮುಖದಲ್ಲಿ ಚೂರೇ ಚೂರ್ ಸ್ಮೈಲ್ ತರ್ಸ್ಬಿಡಪ್ಪ. ಸೀತಮ್ಮ, ಏನಾಯ್ತು? ಏನಿಲ್ಲ, ನೀನ್ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡು, ನಾನು ಬೇಕಾಗಿರೋ ಮೆಟೀರಿಯಲ್ಸ್ ತಗೊಂಡ್ ಬರ್ತೀನಿ. ರಾಮ ರಾಮ ರಾಮ. ಸೀತಾ, ನಿಮ್ಮ ಹೆಸರು ಗಾಳಿಪಟದ ಮೇಲಿರೋದಕ್ಕಿಂತ ದೊಡ್ಡದಾಗಿ ನಿಮ್ಮ ಹೆಸರು ನನ್ನ ಮನಸ್ಸಲ್ಲೇ ಪ್ರಿಂಟ್ ಆಗೋಗಿದೆ. ಯಾವತ್ತೂ ಯಾರ ಕೈಯಿಂದನೂ ಅಳಿಸೋದಕ್ಕಾಗಲ್ಲ, ಗೊತ್ತಾ? ವಿಧಿ ನೋಡಿ ಹೇಗೆ ಆಟ ಆಡ್ತಿದೆ. ನೀವು ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು ನನಗೆ ಸೇರ್ಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸೇರ್ಬೇಕಾಗಿರೋ ವಸ್ತು ನನ್ನ ಹತ್ರ ಇದೆ.
ಅನ್ಸೋದಕ್ಕೆ ಶುರು ಆಯ್ತೋ ಒಂದು ಗೊತ್ತಿಲ್ಲ. ಬಟ್ ಐ ಆಮ್ ಶೋರ್ ನಾನು ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತೀನಿ. ಇಲ್ಲಿಷ್ಟು ಈಸಿಯಾಗಿ ಹೇಳೋದನ್ನ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ? ಒಂದಂತೂ ನಿಜ, ನನಗಿಂತ ನೀವೇ ಸ್ಟ್ರಾಂಗ್. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನನಗೆ ಯಾವಾಗಲ್ಲ ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂತ ತುಟಿಗೆ ಬಂದ ಮಾತು ಹಾಗೇ ಯೂಟರ್ನ್ ತಗೊಂಡು ವಾಪಸ್ ಹೋಗ್ಬಾರ್ದು. ಹಲೋ, ಪಕ್ಕ ಇನ್ಫಾರ್ಮೇಶನ್. ಓಕೆ ಓಕೆ. ಇಷ್ಟು ದಿವಸ ನಾನು ಅಂದ್ಕೊಂಡಿದ್ದ ಟೈಮ್ ಬಂದ್ಬಿಡ್ತಾ. ನನಗೆ ಬೇಲ್ ಸಿಗ್ತಾ ಇದೆ. ಹೇ ರಾಮ್, ನಾನು ವಾಪಸ್ ಬರ್ತಾ ಇದ್ದೀನಿ ಕಣ. ನೀನ್ ನನಗೆ ಕೊಟ್ಟು ಹೊರ್ತಾನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನಿನಗ್ ನರಕ ತೋರಿಸ್ತೀನಿ ಕಣ. ಬಿ ರೆಡಿ. ಅದು ಸೂರ್ಯನ ಬೆಳಕು ಬೀಳ್ತಾ ಇದ್ರೆ ಹೀಗೆ ಮಲ್ಕೋಬಾರ್ದು. ಮನ್ಸಿಗೂ ದೇಹಕ್ಕೂ ಒಳ್ಳೇದಲ್ಲ. ಮತ್ತದು ವಿಟಮಿನ್ ಡಿ. ಪರವಾಗಿಲ್ಲ ಬಿಡಿ, ಮಲ್ಕೊಳ್ಳಿ. ಇನ್ನೆಲ್ಲಿ ನಿದ್ದೆ? ಸೂರ್ಯನ ಕಿರಣ ನನ್ನ ನಿದ್ದೆ ಎಲ್ಲ ಹಾಳು ಮಾಡ್ಬಿಡ್ತು. ಸುಬ್ಲಕ್ಷ್ಮಿ, ನನ್ನ ಹೆಸರು ಅಂಜಲಿ. ಅಂಜಲಿ ನೈಸ್ ನೇಮ್. ಬಟ್ ಸುಬ್ಲಕ್ಷ್ಮಿ ಇನ್ನೂ ಕ್ಯೂಟ್ ಆಗಿದೆ. ಅದೇ ಹೆಸರು ಫಿಕ್ಸ್ ನಿಮ್ಗೆ. ನಿಮ್ ಹೆಸರು? ಪ್ರಿಯಾ. ನೆನ್ನೆನೆ ಇಂಟ್ರೊಡಕ್ಷನ್ ಕ್ಲಾಸ್ ತಗೋಬೇಕಿತ್ತು, ಬಟ್ ನೀವ್ ಒಂಥರ ಇದ್ರಲ್ಲ, ಅದಕ್ಕೆ ನಾನ್ ತೆಪ್ಪಗಿದ್ದೆ. ಎಲ್ಲ ಓಕೆನಾ? ಏನು ಬ್ರೇಕಪ್ಪ? ಹುಡುಗರ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬಿಡ್ರಿ ಸುಬ್ಲಕ್ಷ್ಮಿ. ಫುಲ್ಲು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ. ಬ್ರೇಕಪ್ ಏನಾದ್ರೂ ಆಗಿದ್ರೆ ಬಚಾವಾದೆ ಅಂತ ಇನ್ನೊಬ್ಬನ್ ಹುಡ್ಕೊಳ್ಳಿ. ಛೀ, ಅಯ್ಯಯ್ಯೋ, ಅವೆಲ್ಲ ಇಲ್ಲ. ಅವೆಲ್ಲ ಇಲ್ಲ ಅಂದ್ರಲ್ಲ, ಅದೋಕೆ. ಅದೇನ್ ಚೀ? ಲವ್ ಅಂದ್ರೆ ಚೀನಾ? ಇಲ್ಲ ಇಲ್ಲ, ಹಂಗೂ ಇಲ್ಲ. ನಿಮ್ ಕತೆ ಹೆಂಗೋ ಗೊತ್ತಿಲ್ಲ, ಆದ್ರೆ ನನ್ ಕತೆಲಿ ನಿನ್ನೆಯಿಂದ ನಮ್ ಹುಡ್ಗಂಗೆ ನಾನ್ ಕಾಲ್ ಮಾಡಿದ್ದೇ ಮಾಡಿದ್ದು. ಆ ಕಡೆಯಿಂದ ಒಂದ್ ರೆಸ್ಪಾನ್ಸ್ ಇಲ್ಲ ಕಣ್ರಿ. ಅದ್ ಏನಂತ ಬ್ಯುಸಿ ಇರ್ತಾರೋ ನನ್ಗಂತೂ ಗೊತ್ತಿಲ್ಲ. ಏನು ಕೈ ತುಂಬಾ ಬಳೆ ಎಲ್ಲ ಹಾಕೊಂಡ್ಬಿಟ್ಟಿದೀರಾ? ನಿಮ್ ಹುಡ್ಗಂಗ್ ಇಷ್ಟ ಅಂತನಾ? ಹುಡ್ಗ ಗಿಡ್ಗ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ನೋಡಿ, ನನ್ಗಿದೊಂದಾಗಲ್ಲ. ಫಸ್ಟ್ ಆ ಬಳೆ ತೆಗೆದ್ಬಿಡಿ. ನಂಗೆ ಲೇಟ್ ಆಗ್ತಿದೆ, ನಾನು ಸಂಜೆ ಸಿಗ್ತೀನಿ. ನಿಮ್ಗೆ ನಿಮ್ ಹುಡುಗ ಸಿಗ್ಲಿ. ಥ್ಯಾಂಕ್ಸ್ ರೀ ಸುಬ್ಲಕ್ಷ್ಮಿ. ವಾವ್, ಇಂಥ ದೈವ ಭಕ್ತೆ ಬಾಯ್ ಹರಕೆಯಿಂದನಾದ್ರೂ ನನ್ನ ಲೈಫಲ್ಲಿ ಏನಾದ್ರೂ ಒಳ್ಳೇದಾಗ್ಲಿ. ನನ್ನ ಹುಡುಗಂಗೆ ಅವನ ಮನ್ಸಲ್ಲಿರೋದೆಲ್ಲ ಅರ್ಥ ಆಗೋಗ್ಲಿ. ದೇವ್ರಿಗೆ ಬಿಡಿ, ಇವಳು ಇರೋ ಜಾಗ ಕೈ ಮುಗಿದ್ರೇನೆ ನಂಗೆ ಪುಣ್ಯ ಸಿಗುತ್ತೆ ಅನ್ಸುತ್ತೆ. ಮಗ, ನನ್ನ ಲೈಫ್ಗೆ ಏನೂ ಆಗಿಲ್ಲ ಕಣ. ಮೊನ್ನೆ ಯಾರೋ ಬಂದು ಥ್ರೆಟನ್ ಮಾಡಿ ಹೋದ್ರು ಅಂತ ನೀನೀಗ ಮಾತಾಡ್ತಾ ಇದೆಯಾ ತಾನೆ? ನಾನು ಅನ್ಕೊಂಡಿದ್ದು ಕರೆಕ್ಟ್ ಆಗಿದೆ. ಯಾರೋ ಬೇಕು ಅಂತ ನನ್ನನ್ನು ಹೆದರ್ಸಾಗಿ ಮಾಡಿರ್ತಾರಪ್ಪ. ಹಾಗಂತ ನಾನು ಕೇರ್ಲೆಸ್ ಆಗಂತೂ ಇರಲ್ಲ ತಾನೆ. ಯು ಡೋಂಟ್ ಹ್ಯಾವ್ ಟು ವರಿ ಬ್ರೋ. ಮಗ, ನಿನ್ನ ಸೇಫ್ಟಿ ನನ್ನ ಡ್ಯೂಟಿ. ಆದರೆ ನಾನು ಮಾತಾಡ್ತಿರೋದು ನಿನ್ನ ಲೈಫ್ ಬಗ್ಗೆ, ಅಂದರೆ ನಿನ್ನ ಮತ್ತೆ ಸೀತಾ ಅವ್ರ ಬಗ್ಗೆ. ನಮ್ಮಿಬ್ರು ಮಧ್ಯೆ ತುಂಬಾ ಗ್ಯಾಪ್ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ನನಗೆ ತುಂಬಾ ಹತ್ತದವ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅವ್ರಿಗೂ ಅನ್ಸ್ಬೇಕಲ್ವಾ? ಆಗ್ಲೇ ತಾನೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ ಆಗುತ್ತೆ ತಾನೆ ಮಗ. ಅಂಡ್ ಮೋರ್ ಓವರ್, ಆ ಬೌಂಡ್ರಿ ದಾಟಿ ಅವ್ರು ನನ್ನ ಹತ್ರ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಶಿ ಇಸ್ ಸೀತಾ.
ಮಗ ಕೆಲವೊಂದ್ಸಲ ಈ ಲವ್ ಎಕ್ಸ್ಪ್ರೆಸ್ ಮಾಡೋಕೆ ಹೋಗಿ ನಮ್ಮಿಬ್ರು ಮಧ್ಯೆ ಇರೋ ಬ್ಯೂಟಿಫುಲ್ ಫ್ರೆಂಡ್ಶಿಪ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಕಡೋ ನಂಗೆ. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ. ಸರ್ ಸೀತಾ, ಈ ಫೈಲು ಮತ್ತೆ ಈ ಪೆನ್ ಡ್ರೈವ್ ರಾಮ್ ಕೊಡಕ್ಕಾಗತ್ತಾ? ನಮ್ಮ ಡ್ರೈವರ್ಗೆ ಅಡ್ರೆಸ್ ಗೊತ್ತು, ಅವ್ರು ಕರ್ಕೊಂಡು ಹೋಗ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಜೊತೆಗೆ ಕಾನ್ಫಿಡೆನ್ಷಿಯಲ್ ಕೂಡ. ಅದಕ್ಕೆ ನಿಮ್ಮ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ, ಓಕೆನಾ? ಓಕೆ ಸರ್. ನಮ್ಮ ಆಫೀಸ್ ಅವ್ರೇನು ಯಾರೇ ಇದ್ರು ರಾಮ್ ಅವ್ರ ಕೈಲೇ ಕೊಡ್ಬೇಕಾ? ರಾಮ್ ಕೈಲಿ ಕೊಡ್ಬೇಕು. ಓಕೆ ಸರ್. ಅಲ್ಲಿ ರಾಮ್ ಬಿಟ್ರೆ ಬೇರೆ ಯಾರು ಸಿಗಲ್ಲ ಸೀತಾ ನಿಮಗೆ. ಲಂಚ್ ಟೈಮ್ ಬೇರೆ, ಲಂಚ್ ತೊಗೊಂಡು ಹೋಗ್ಲಾ ಬೇಡವಾ? ಸಿಹಿ ಬೇರೆ ಕೊಡಲೇಬೇಕು ಅಂತ ಹೇಳಿದ್ದಾಳೆ. ತೊಗೊಂಡು ಹೋಗ್ತೀನಿ, ಸಾಧ್ಯ ಆದರೆ ಕೊಡ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಮ್ ಅಂಡ್ ಸೀತಾ. ಸೂರಿ, ಸಿಹಿ, ನಿಮ್ಮಿಬ್ಬರ ಆಸೆ ಪ್ರಕಾರ ರಾಮ್ ಸೀತಾ ಇಬ್ಬರನ್ನು ಒಂದು ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಸಿಹಿ ಒಬ್ಳಿದಾಳೆ ಅನ್ನೋ ವಿಷಯ ಸೂರಿಗೆ ಗೊತ್ತೇ ಇಲ್ವಲ್ಲ. ಸೀತಾ ಅವ್ರಿಗೊಬ್ಳು ಮಗಳಿದ್ದಾಳೆ ಅನ್ನೋ ವಿಷಯ ಸೂರಿಗೆ ಹೇಳಬೇಕು. ಆದರೆ ಹೇಗೆ ಹೇಳೋದು? ನೋಡ್ರಿ, ನೀವೇ ಬಂದ್ಬಿಟ್ಟಿದ್ದೀರಾ. ಅಶೋಕ್ ಸರ್ ನಿಮಗೆ ಇದನ್ನ ಕೊಡಕ್ ಹೇಳಿದ್ರು. ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಅಶೋಕ ಬೇಕು ಅಂತಾನೆ ಸೀತಾ ಅವ್ರನ್ನ ಕಳ್ಸಿದ್ನ. ಸರಿಯಾದ ಗಳಿಗೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಆ ಗಳಿಗೆ ಯಾವತ್ತೂ ಬರಲ್ಲ. ಸರಿಯಾದ ಸಂದರ್ಭ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಮಾತಾಡು. ಟಾಕ್ ಯೋರ್ ಹಾರ್ಟ್ ಔಟ್. ಏನಾಯ್ತು? ನಥಿಂಗ್. हैप्पी वैलेंटाइन्स डे सर. हैप्पी वैलेंटाइन्स डे मैम. दिस इज लव मॉकटेल. ये कॉम्प्लीमेंट्री ड्रिंक सिर्फ आपके लिए सर. प्लीज हैव इट. ಥ್ಯಾಂಕ್ಸ್. ಮಾತಾಡು ಮಗ, ಮಿಸ್ ಮಾಡ್ಬೇಡ. ಈ ಅಶೋಕ ಮಾತಾಡು ಅಂತ ಇದ್ದಾನೆ. ಏನ್ ಮಾತಾಡೋದು? ಈ ವೇಟರ್ ಬೇರೆ ನನ್ನ ಮತ್ತೆ ಸೀತಾವ್ರನ್ನ ಲವರ್ಸ್ ಅನ್ಕೋಬಿಟ್ಟಿದ್ದಾನೆ. ನಿಮಗೆ ಮೀಟಿಂಗ್ ಇದೆ ಅನ್ಸುತ್ತೆ, ನಾನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನದಿಂದ ನಾನು ಈ ಊಟನ ಮಿಸ್ ಮಾಡ್ಕೋತಾ ಇದ್ದೆ. ಆಲ್ಸೋ ನಮ್ಮ ಸಿಹಿ ಪುಟಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ಸ್ಕೋಬೇಡಿ. ಸಿಹಿ ಕಳ್ಸಿದ ಊಟನ ನೀವು ತಿಂತಿದ್ದೀರಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಸೀತಾ, ನೀವು ಆರಾಮಾಗಿ ತಿಂತಾ ಇರಿ. ಐ ಬಿ ಬ್ಯಾಕ್. ಓಕೆ?
ಎಲ್ರಿಗೂ ಹಳೆ ನೆನಪುಗಳು ಅನ್ನೋದು ಇದ್ದೇ ಇರುತ್ತೆ. ಪಾಸ್ಟಿಂದ ಯಾರು ಅಷ್ಟು ಈಸಿಯಾಗಿ ಆಚೆ ಬರೋದಕ್ಕಾಗಲ್ಲ. ಹಾಗೆ ನಿಮ್ಮ ಲೈಫಲ್ಲೂ ಆ ಹಳೆ ನೆನಪುಗಳು ನಿಮ್ಮನ್ನ ಕಾಡ್ತಿದ್ಯಾ ಅಂತ. ಅದಕ್ಕೆ ನೀವು ಇಷ್ಟು ದಿನ ಮದುವೆ ಬೇಡ ಅಂತ ಅದನ್ನ ಮುಂದಕ್ಕೆ ಹಾಕ್ತಾ ಇದ್ದಿದ್ದು. ಸಾರಿ, ನಾನೇನಾದ್ರು ತಪ್ಪು ಕೇಳದ್ನ? ಹಾಗೇನಿಲ್ಲ, ನನಗೆ ಯಾವ ಹಳೆ ನೆನಪು ಕಾಡ್ತಿಲ್ಲ. ನನಗೆ ಸಿಹಿ ಫ್ಯೂಚರ್ ಒಂದೇ ನನ್ನ ಯೋಚನೆ. ನಾನಿವತ್ತು ತಗೊಳ್ಳೋ ನಿರ್ಧಾರ ನಾಳೆ ಅವಳ ಲೈಫಿಗೆ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ಯೋಚನೆ ಮಾಡ್ತಿರ್ತೀನಿ ಯಾವಾಗಲೂ. ನಾನು ಅಕಸ್ಮಾತ್ ಏನಾದರೂ ಲಾಯರ್ನ ಮದುವೆ ಆಗಿದ್ದಿದ್ರೆ ಸಿಹಿ ಲೈಫ್ ಏನಾಗ್ತಿತ್ತು ಅಂತ ನನ್ಗೆ ಈಗ ನೆನ್ಸ್ಕೊಂಡ್ರು ಭಯ ಆಗತ್ತೆ. ಅದು ಬಿಟ್ಟು ಈ ಪ್ರೀತಿ ಸಂಬಂಧ ಇದೆಲ್ಲ ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ. ಥ್ಯಾಂಕ್ಸ್. ಹೌದು, ಸ್ಪೆಸಿಫಿಕ್ ಆಗಿ ಯಾಕೆ ಅದೇ ಕ್ವೆಶನ್ ಕೇಳಿದ್ರಿ? ಮತ್ತೆ ಯಾರಾದ್ರೂ ತೋರಿಸಿ ಮದುವೆ ಆಗೋ ಅಂತ ಕನ್ವಿನ್ಸ್ ಮಾಡಕ? ನನ್ಗಂತೂ ಆಗೋದಿಲ್ಲ. ಚೇಸೆ, ಹಾಗೇನಿಲ್ಲ. ಇನ್ಯಾವತ್ತೂ ನಾನು ನಿಮ್ಮನ್ನ ಮದುವೆ ಆಗಿ ಅಂತ ಫೋರ್ಸು ಮಾಡೋದಕ್ಕೆ ಬರಲ್ಲ. ಮದುವೆ ಅನ್ನೋ ಟಾಪಿಕ್ ನನ್ನ ಲೈಫಲ್ಲಿ ಮುಗೀತು ರಾಮ್. ಓಕೆ ಕೂಲ್. ಈಗ ಅದೆಲ್ಲ ಯಾಕೆ? ಜೀವನ ಯಾವಾಗ ಯಾವ ತರ ಟರ್ನ್ ತಗೊಳುತ್ತೆ ಅನ್ನೋದು ಯಾರು ಗೊತ್ತು. ಹೋಪ್ ಫಾರ್ ದ ಬೆಸ್ಟ್. ನಾವು ಸ್ವಲ್ಪ ಹೊತ್ತು ಇಲ್ಲಿರೋದೇ ಸೇಫ್ ಅಂತ ಅನಿಸ್ತಿದೆ ಸೀತಾ. ಪೊಲೀಸ್ಗೂ ಇನ್ಫಾರ್ಮ್ ಆಗಿದೆ. ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡೋಣ. ಅಲ್ಲ, ಅವ್ರು ಯಾರು? ನಮ್ಮನ್ನ ಯಾಕೆ ಈ ತರ ಫಾಲೋ ಮಾಡ್ತಿದ್ದಾರೆ? ಐ ರಿಯಲಿ ಡೋಂಟ್ ನೋ. ಇದೇ ಫಸ್ಟ್ ಟೈಮ್ ಈ ತರ ಆಗ್ತಿರೋದು. ಬಟ್ ಐ ಫಿಗರ್ ಇಟ್ ಔಟ್ ಲೇಟರ್. ಹೋಟೆಲಿಂದ ಹೊರಡ್ಬೇಕಾದ್ರೂ ನೀವು ಟೆನ್ಷನ್ ಮಾಡ್ಕೊಂಡಿದ್ರಿ. ಅವ್ರು ಅಲ್ಲಿಂದಾನು ಫಾಲೋ ಮಾಡ್ಕೊಂಡು ಬರ್ತಿದ್ರು. ನೀವ್ ಯಾಕೆ ನನಗೆ ಒಂದ್ ಮಾತು ಹೇಳಿಲ್ಲ? ನೀವೆಲ್ಲಿ ಗಾಬರಿ ಆಗ್ಬಿಡ್ತಿರೋ, ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿದ್ರೆಗೆಡ್ತೀರಾ ಅಂತ ನಿಮ್ಗೆ ಹೇಳಕ್ ಬರ್ಲಿಲ್ಲ ಅಷ್ಟೇ. ಸ್ವಲ್ಪ ಹೊತ್ತು ನಾವು ಇಲ್ಲೇ ಇರ್ಬೇಕಾಗತ್ತೆ. ಓಕೆ ಅಲ್ವಾ? ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಇಬ್ರು ಸೇಫ್ ಆಗಿದ್ದೀವಲ್ಲ, ಅಷ್ಟೇ ಸಾಕು. ಯಾ, ನಾವಿಬ್ರು ಸೇಫ್ ಆಗೇ ಇರ್ತೀವಿ. ಆದ್ರೂ ಭಯ ಆಗತ್ತಲ್ಲ, ಅವ್ರು ಏನಾದ್ರೂ ಮಾಡಿದ್ರೆ? ನನ್ಗೇನೇ ಆಗಿದ್ರು ಓಕೆ, ಬಟ್ ನೀವು ನನ್ನ ಜೊತೆಗಿದ್ರಿ. ಅಕಸ್ಮಾತ್ ನಿಮ್ಗೇನಾದ್ರು ಆಗ್ಬಿಟ್ಟಿದ್ರೆ? ಐ ಮೀನ್ ಅದು ಏನಂದ್ರೆ, ನನಗ್ ಮಾತ್ರ ಅಲ್ಲ, ನಿಮಗೂ ಏನೂ ಆಗ್ಬಾರ್ದು. ಏನಾದ್ರೂ ಆಗ್ಬಿಟ್ರೆ? ಯಾಕಮ್ಮ ಹಂಗೆ ಹೇಳ್ತೀಯಾ? ಸೀತಮ್ಮಂಗೆ ಏನಾಗತ್ತೆ? ಸೀತಮ್ಮನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ನನ್ಗೆ ಭಯ ಆಗ್ತಿದೆ ಅಜ್ಜಿ. ಕಿಡ್ನಾಪ? ಹಾಗೆಲ್ಲ ಯಾರು ಮಾಡಲ್ಲ ಪುಟ್ಟಿ. ಈ ಕಿಡ್ನಾಪು ಎಲ್ಲ ಕತೆ ಸಿನಿಮಾಗಳಲ್ಲಿ ಮಾತ್ರ. ಈ ನಿಜ ಜೀವನದಲ್ಲಿ ಕಿಡ್ನಾಪನ್ನು ಯಾರು ಮಾಡಲ್ಲಪ್ಪ. ಮತ್ತೆ ಅವತ್ತು ಆ ಬ್ಯಾಡ್ ಅಂಕಲ್ ನನ್ನ ಕಿಡ್ನಾಪ್ ಮಾಡಿದ್ದು? ನೋಡ್ರಿ ಪಾಪ, ಈ ವಯಸ್ಸಲ್ಲೇ ಈ ಮಗು ಎಲ್ಲ ನೋಡಿದೆ. ಇದು ಕೇಳೋ ಕ್ವಶನ್ಗೆ ಹೇಗ್ರಿ ಉತ್ತರ ಕೊಡೋದು? ಜೀವನದಲ್ಲಿ ಬರೀ ಕಷ್ಟನೇ ಇರುತ್ತೆ ಅನ್ಕೊಂಡಿದೆ. ಜೀವನದಲ್ಲಿ ಸುಖನೂ ಇರುತ್ತೆ ಅಂತ ಇದಕ್ಕೆ ತೋರ್ಸೋರು ಯಾರ್ರೀ? ಸೀತಮ್ಮ, ಓಕೆ ಬಾಯ್. ಡ್ರೈವರ್ ಇಸ್ ಸೇಫ್ ಸೀತಾ.
ಆದಷ್ಟು ಬೇಗ ಕಾರ್ ಕಳಿಸ್ತಾರಂತೆ. ಐ ಆಮ್ ರಿಯಲಿ ಸಾರಿ, ನನ್ನಿಂದ ನಿಮ್ಗೆ ಸುಮ್ಮನೆ ತೊಂದರೆ ಆಗ್ತಾ ಇದೆ. ನನ್ಗೊಬ್ಬಳಿಗೆ ನಾವು ತೊಂದರೆ ಆಗ್ತಿರೋದು, ನೀವು ತೊಂದರೆಲೇ ಇದ್ದೀರಾ. ಅದು ಈ ಸಿಚುವೇಶನ್ ಅಲ್ಲಿ ನಾನ್ ನಿಮ್ ಜೊತೆ ಇರೋದು ಎಕ್ಸ್ಟ್ರಾ ಬರ್ಡನ್. ನೀವು ಜೊತೆಲಿರೋದು ಬರ್ಡನ್ ಹೇಗಾಗುತ್ತೆ ಸೀತಾ? ಯು ಆರ್ ಮೈ ಸ್ಟ್ರೆಂತ್. ನಿಮ್ ಕೆನ್ನೆ ಮೇಲೆ ಕೂದ್ಲಿದೆ ನೋಡಿ. ಈ ಕಡೆ ಇಲ್ಲಿ. ಹಾ, ಎಸಿಬೇಡಿ ಅದನ್ನ. ಮತ್ತೆ ಅದನ್ನ ಹೀಗ್ ತಗೊಂಡು ಕೈ ಮೇಲೆ ಇಟ್ಕೋಬೇಕು. ನಿಮ್ ಮನ್ಸಿನ ಆಸೆ ಏನೇನಿದೆ ಅದನ್ನೆಲ್ಲ ಹೇಳ್ಕೊಂಡು ಮಾಡ್ಬೇಕು. ನಾವ್ ಹಾಗೆ ಮಾಡ್ತಿದ್ದು. ಸೀರಿಯಸ್ಲಿ ನಾವೇನ್ ಅನ್ಕೋತೀವೋ ಅದು ರಿಯಲ್ ಆಗಿ ಆಗ್ಬಿಡುತ್ತಾ? ಆಗತ್ತೋ ಇಲ್ವೋ, ಅದೇ ಇದೆಲ್ಲ ಒಂಥರ ಖುಷಿ. ಓಕೆ, ಹಾಗಿದ್ರೆ ನಾನು ಒಂದು ವಿಷ್ ಕೇಳ್ಕೊತೀನಿ. ರೀತಿ ನನಗೆ ಲೈಫ್ ಲಾಂಗ್ ಬೇಕು, ಇದೇ ನನ್ನ ಆಸೆ. ಈಗ ಮಾಡಿ. ನಿಜವಾಗ್ಲೂ ಬರ್ತಾನ ಇಲ್ವಾ ಇವನು? ಇಷ್ಟೊತ್ತಾಯ್ತು, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಈ ಟೈಮಲ್ಲೇ ನನ್ ಫೋನು ಕೂಡ ಕೈ ಕೊಡ್ಬೇಕಾ? ಒಂದೇ 1% ಬ್ಯಾಟ್ರಿ ಇದೆ. ಇದ್ರಲ್ಲಿ ಅವ್ರಿಗೆ ಕಾಲ್ ಮಾಡದ ಅಥವಾ ಟೇಕ್ ಕೇರ್ ಅಂತ ಮೆಸೇಜ್ ಮಾಡ್ಲಾ ಅಥವಾ ಇಲ್ಲೇ ಕಾಯ್ಕೊಂಡಿರ್ಲ? ಒಂದು ಗೊತ್ತಾಗ್ತಿಲ್ವಲ್ಲ ಗುರು. ಈ ಲವ್ ಅಂದ್ರೆ ಪಜೀತಿ ಅಂತ ಹೇಳ್ತಾರೆ, ಇದಕ್ಕೆ ಇರ್ಬೇಕು. ಓನೋ, ಸ್ವಿಚ್ ಆಫೇ ಆಗೋಯ್ತಲ್ಲ ಗುರು. ಎಂತ ವ್ಯಾಲೆಂಟೈನ್ಸ್ ಡೇ ನಂದು. ಸುಮ್ಮನೆ ಶೋ ಹೊಡ್ಕೊಂಡ್ ಬಂದೆ, ಇಲ್ಲಿ ನೋಡಿದ್ರೆ ಇಂಥ ಪರಿಸ್ಥಿತಿ. ಐ ಥಿಂಕ್ ಇಟ್ಸ್ ಬೆಟರ್ ಟು ಗೋ ಬ್ಯಾಕ್ ಟು PG. ನಿದ್ದೇನಾದ್ರೂ ಮಾಡ್ಬೋದು. ಎಂತ ಪೆದ್ಗುಂಡಿ ನಾನು. ಹೊರಡಕ್ಕಿಂತ ಮುಂಚೆ ನೀವು ಹೊರಟಿದ್ದೀರಾ ಇಲ್ವಾ ಅಂತ ಕೇಳ್ಬೇಕು ತಾನೇ ಪ್ರಿಯಾ ನೀನು? ಸುಮ್ನೆ ರಾಣಿ ತರ ರೆಡಿಯಾಗಿ ಬಂದ್ಬಿಟ್ಟೆ. ಇಲ್ಲಿ ನೋಡು, ಸುಮ್ನೆ ಕಾಯ್ಕೊಂಡು ನಿಂತ್ಕೊ. ಚೇಸ್ ಮಾಡ್ಕೊಂಡು ಬಂದಿರೋ ವೆಹಿಕಲ್ನ ಸೀಸ್ ಮಾಡಿದ್ದಾರೆ, ಬಟ್ ಯಾರು ಯಾಕೆ ಅಂತ ಇನ್ನೂ ಗೊತ್ತಾಗಿಲ್ಲ. ದಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇದಿಷ್ಟು ಪೊಲೀಸ್ ಅವ್ರ ಕಡೆಯಿಂದ ಬಂದಿರೋ ಅಪ್ಡೇಟ್ಸ್. ಮಗ ಅದಲ್ಲ ಬಿಡು, ಈ ವಿಷಯನ ದಯವಿಟ್ಟು ಚಿಕ್ಕಿಗಾಗ್ಲಿ ತಾತನ ಹತ್ರ ಮಾತಾಡಕ್ ಹೋಗ್ಬೇಡ. ಸುಮ್ಮನೆ ಇಬ್ರು ಟೆನ್ಷನ್ ಆಗ್ತಾರೆ ಕಣ. ಓಕೆ, ಬಟ್ ನೀನ್ ಕೇರ್ಫುಲ್ ಆಗಿರ್ಬೇಕಣ. ಯು ಹ್ಯಾವ್ ಅ ಥ್ರೆಟ್. ನನ್ನನ್ನು ಯಾರೋ ಥ್ರೆಟನ್ ಮಾಡ್ತಾರೆ, ಅವರು ಕಳ್ರಿರ್ಬೋದಾ ಅಂತ. ಮೋರ್ ಓವರ್ ವ್ಯಾಲೆಂಟೈನ್ಸ್ ಡೇ, ರೆಸ್ಟೋರೆಂಟ್ ಹತ್ರ ಯಾವ್ದಾದ್ರು ಚಾನ್ಸ್ ಸಿಗ್ಬೋದು ಅಂತ ಬಂದಿರ್ಬೋದಪ್ಪ. ನನಗಿದಿಷ್ಟೇ ಅಂತ ಅನ್ನಿಸ್ತಾ ಇಲ್ಲ ಕಣ. ಆಫೀಸಲ್ಲಿ ನೋಡಿದ್ರೆ ಹಾಗಾಯ್ತು, ಇವತ್ತು ನೋಡಿದ್ರೆ ಈ ಇನ್ಸಿಡೆಂಟು. ಮಗ, ನಿನ್ನನ್ನು ಯಾರೋ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ನನ್ನು ಯಾರೋ ಟಾರ್ಗೆಟ್ ಮಾಡ್ತಾರೆ? ಇನ್ನ ಚರಂಡಿ ಅವನ್ಗೆಲ್ಲ ಅಷ್ಟು ಸೀನ್ ಇಲ್ಲ. ಇನ್ RP ಮಗ, RPನೇ ಇರ್ಬೋದು ಕಣ. ಅವನು ಆಲ್ರೆಡಿ ಜೈಲಲ್ಲಿದ್ದಾನ. ಅವ್ರಿಬ್ರಿಗೂ ಏನ್ ಮಾಡಕ್ಕಾಗುತ್ತೆ? ಇಂಪಾಸಿಬಲ್. ಮಗ, ಇದನ್ನ ಅಷ್ಟೊಂದು ಈಸಿಯಾಗಿ ತಗೋಬೇಡ ಕಣ. ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಬೇಡ ಪ್ಲೀಸ್. ಅಶೋಕ, ನೆಗ್ಲೆಕ್ಟ್ ಮಾಡ್ತಿಲ್ಲ ಮಾರಾಯ, ಓವರ್ ಆಗಿ ಥಿಂಕ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ದಟ್ಸ್ ಇಟ್. ನೋಡೋಣ.
ಗಿರಿ ಅಂತ ಕೊನೆಗೂ ನಿಮ್ ಹುಡ್ಗ ಕೈ ಕೊಟ್ಟ. ಕೈ ಕೊಟ್ಟ ಅಂತ ಯಾಕ್ರಿ ಹೇಳ್ತೀರಾ? ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರಲ್ಲ, ಪಾಪ ಅದೇನ್ ಪ್ರಾಬ್ಲಮ್ ಇತ್ತೋ ಏನೋ ಅದಕ್ಕೆ ಸಿಗ್ಲಿಲ್ಲ. ಲವ್ ಬಗ್ಗೆ ನಿಮ್ಗೆಲ್ಲ ಗೊತ್ತು ಅಂದಿದ್ರಿ, ನನಗ್ ನಿಮ್ಮಷ್ಟೇನು ಗೊತ್ತಿಲ್ಲ. ಆದ್ರೂ ಕೈ ಕೊಡ್ತಿರೋ ಹುಡುಗನ್ ಪರ ವಹಿಸ್ಕೊಂಡ್ ಬರ್ತಿರಲ್ಲ, ಇದು ಬುದ್ಧಿ ಕೈ ಕೊಡ್ತಿರೋ ಮೊದಲನೇ ಲಕ್ಷಣ. ಓ ಹಲೋ, ಹಾಗಂತ ನಮ್ ಗುರುಗಳು ಹೇಳ್ತಿದ್ರು. ಗುರುಗಳ? ಲವ್ ಗುರುನಾ? ಅಯ್ಯಯ್ಯೋ, ಶಾಂತಂ ಪಾಪಂ, ನಮ್ಮ ಆಶ್ರಮದ ಗುರುಗಳು. ಓಕೆ. ಸನ್ಯಾಸಿ ಆಗಿದ್ರು ಸಂಸಾರದ ಬಗ್ಗೆ, ಪ್ರೀತಿ ಪ್ರೇಮದ ಬಗ್ಗೆ ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಡ್ತಾ ಇದ್ರು ಗೊತ್ತಾ? ಒಂದ್ಸಲಿ ಆದ್ರೂ ನೀವು ಅವ್ರು ಸ್ಪೀಚ್ ಕೊಡೋದನ್ನ ಕೇಳ್ಬೇಕು. ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ಅಂದ್ರೆ. ಹೌದೌದೌದು. ಆಮೇಲೆ ಪ್ರೀತಿನೂ ಬೇಡ, ಮದ್ವೆನೂ ಬೇಡ, ಸಂಸಾರನೂ ಬೇಡ, ಆಶ್ರಮಕ್ಕೆ ಬಂದು ಸ್ಪೀಚ್ ಕೇಳಿ ಅದ್ರಲ್ಲೇ ನಿಮಗೆ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ನಾನು ನಿಮ್ಮ ಆಶ್ರಮಕ್ಕೆ ಬಂದು ಶಿವ ಶಿವ ರಾಮ್ ರಾಮ ಅಂತ ಹೇಳ್ಕೊಂಡು ದೀಕ್ಷೆ ತಗೊಂಡ್ಬಿಡ್ತೀನಿ. ಓಕೆ ಚಿಕ್ಕಿ, ಸಾಧನಾ ಚಿಕ್ಕಿ. ಹಾ ಹೇಳು ರಾಮ್. ಭಾರ್ಗವಿ ಚಿಕ್ಕಿಯಲ್ಲಿ? ಅವರು ಲೇಡೀಸ್ ಕ್ಲಬ್ಗೆ ಹೋಗಿದ್ದಾರೆ. ಏನಾದ್ರೂ ಬೇಕಿತ್ತಾ? ಏನಿಲ್ಲ, ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅರ್ಜೆಂಟ್ ಏನಿಲ್ಲ ಬಿಡಿ. ಇಟ್ಸ್ ಓಕೆ. ಹಾ ಥ್ಯಾಂಕ್ ಯು. ಲೋ ತಮ್ಮ, ನನ್ನ ಹೆಂಡತಿ ಲೇಡೀಸ್ ಕ್ಲಬ್ಗೆ ಹೋಗಿದ್ದಾಳೆ ಅಂದ್ರೆ ಯಾವೊಂದು ಲೈಫ್ ಎಕ್ಕುಟ್ಟೋಗ್ತಿದೆ ಅಂತಾನೆ ಅರ್ಥ. ಕರೆಕ್ಟ್ ಅಪ್ಪ, ಕರೆಕ್ಟ್. ಆದ್ರೂ ಬ್ರದರ್, ನೀನು ಅವ್ರನ್ನ ಕಂಟ್ರೋಲ್ ತಗೋಬೇಕು, ನಿಲಯಕ್ಕೆ ಕೇಳ್ಬೇಕು. ಏನಂತ? ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ಬೇಕು. ನಾನಾ? ಲೋ ತಮ್ಮ, ಏನಿಲ್ಲ ಏನಿಲ್ಲ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಅಲ್ಲ, ಅವಳು ನನ್ನ ಮಾತು ಕೇಳ್ತಾಳೆ ಅನ್ಸುತ್ತೇನ ನಿನಗೆ? ನಾಟ್. ಮತ್ತೆ ಆದ್ರೂ ಪ್ರಯತ್ನ ಪಡ್ಬೇಕಪ್ಪ. ನಾನಾ? ಖಂಡಿತ ಇಲ್ಲಪ್ಪ, ನಾನು ಅಂತ ಪ್ರಯತ್ನ ಎಲ್ಲ ಪಡೋದೇ ಇಲ್ಲ. ನೋಡು, ಬೇಕಾದ್ರೆ ಪ್ರಳಯ ಆಗೋಗ್ಲಿ ಪರವಾಗಿಲ್ಲ, ಆದ್ರೆ ಮ್ಯಾಚ್ ಮಾತ್ರ ನಿಲ್ಬಾರ್ದು, ನಡೀತಾನೇ ಇರಬೇಕು. ಸೋತ್ರು ಪರವಾಗಿಲ್ಲ, ಮ್ಯಾಚ್ ನಡೀತಾನೇ ಇರಬೇಕು. ಮ್ಯಾಚ್ ಮಸ್ಟ್ ಗೋ ಆನ್. ತಗೋ ತಗೋ, ಚಿಯರ್ಸ್ ಚಿಯರ್ಸ್. ನಡೆದಿದ್ದೆಲ್ಲ ಹೇಳಿದ್ರೆ ಅಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ. ಹಾಮ್ಮ, ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಹುಷಾರಮ್ಮ. ಅಷ್ಟು ರಾತ್ರಿನಲ್ಲಿ ಒಬ್ಳೆ ಹೇಗ್ ಬಂದ್ಯೋ ಏನೋ. ಅಲ್ಲ ಸಂತಕ, ಅವ್ರ ಬಾಸೆ ಮನೆವರೆಗೂ ಡ್ರಾಪ್ ಮಾಡುವಾಗ ಚಿಂತೆ ಯಾಕೆ, ಭಯ ಯಾಕೆ ಅಲ್ವಾ? ಆದ್ರೂ ಸೀತಾ, ಅಷ್ಟು ದೊಡ್ಡ ಕಂಪನಿ ನಡೆಸೋರಿಗೆ ನಿನ್ನ ಮನೆ ತನಕ ಬಿಡೋಷ್ಟು ಪುರುಷೋತಿ ಇರುತ್ತಾ? ಅದ್ಯಾಕೆ ಹಾಗಂತೀಯಮ್ಮ? ಒಬ್ಳನ್ನೇ ಕಳ್ಸಕ್ಕಿಂತ ಮನೆ ತನಕ ಬಿಟ್ಟು ಬರೋ ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಇವರು? ರಾಮ್ ಬಗ್ಗೆ ಈ ತರ ಎಲ್ಲ ಅನ್ಸುತ್ತಾ? ಇಲ್ಲ, ನನ್ನ ಮತ್ತೆ ರಾಮ್ ಫ್ರೆಂಡ್ಶಿಪ್ ಪ್ಯೂರ್ ಆಗಿರ್ಬೇಕಾದ್ರೆ ನಾನು ಇವ್ರು ಯಾರ ಮಾತಿಗೂ ಕೇರ್ ಮಾಡೋ ಅಗತ್ಯ ಇಲ್ಲ. ಸರಿ ಅಮ್ಮ, ನಾ ಹೊರಡ್ತೀನಿ. ಬಾಯ್ ಸಿಹಿ. ಒಳ್ಳೇದಮ್ಮ. ಸರ್, ನಿಮಗ್ ಬೇಲ್ ಕೊಡ್ಸಕ್ಕೆ ಅಂತ ದುಡ್ಡು ಹೊಂದಿಸ್ಕೊತಾ ಇದ್ವಿ. ಆದ್ರೆ ಈಗ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತಲ್ವಾ, ಅದಕ್ಕೆ ಒಂದ್ ಚಿಕ್ಕ ಬೇಜಾರ್ ಅಷ್ಟೇ. ಆದ್ರೂ ನೀವು ಹೊರಗ್ ಬಂದ್ರಲ್ಲ ಸರ್, ಅದೇ ದೊಡ್ಡ ಖುಷಿ. ಅದ್ರ ಮುಂದೆ ಈ ಬೇಸರ ಎಲ್ಲ ಏನೂ ಇಲ್ಲ ಬಿಡಿ. ಸಾಕ್ ಮಾಡಿ ನಿಮ್ ಡ್ರಾಮಾನ. ನಾನು ನಿಮ್ಮನ್ ಕರ್ಸಿದ್ದು ಈ ರುದ್ರ ಪ್ರತಾಪ್ ವಾಪಸ್ ಬಂದಿದ್ದಾನೆ, ಸೀತಾ ಹುಷಾರು ಅಂತ ಹೇಳೋದಕ್ಕೆ. ಆದಷ್ಟು ಬೇಗ ಹೋಗಿ ಸುದ್ದಿನ ಮುಟ್ಸಿ. ನಿಮ್ ಜೊತೆ ನಾವಿದೀವಿ ಸರ್, ನೀವೇನು ಯೋಚನೆ ಮಾಡ್ಬಿಡಿ. ಏನು ಬೇಕಾಗಿಲ್ಲ. ಆದ್ರೂ ಸರ್, ನೀವು ಇಷ್ಟು ಸುಲಭವಾಗಿ ಹೊರಗ್ ಬಂದ್ರಲ್ಲ, ನಿಮಗ್ ಬೇಲ್ ಕೊಟ್ಟಿದ್ ಯಾರು ಸರ್? ಅದನ್ನ ಹೇಳೋ ಅವಶ್ಯಕತೆ ನನಗಿಲ್ಲ, ಕೇಳೋ ಯೋಗ್ಯತೆ ನಿಮ್ಗಿಲ್ಲ. ಔಟ್. ಬರ್ತೀವಿ ಸರ್. ಬರ್ತೀವಿ ಸರ್. ಅಜ್ಜಿ, ನಮ್ ಫ್ರೆಂಡು ನಮ್ಮನೆನ ಪರ್ಚೇಸ್ ಮಾಡಿದಾರಾ? ಹ್ಞೂ ಕಣೆ, ಅವರೇ ಇನ್ಮೇಲೆ ನಿಮ್ಮ ಮನೆಗೆ ಓನರು. ವಾವ್, ಹಾಗಿದೆ ಅಜ್ಜಿ. ಅದು ನನ್ನ ಫ್ರೆಂಡ್ ಮನೆನಾ ಅಥವಾ ನಮ್ಮ ಮನೆನಾ? ಅದು ಹೇಗ್
ಅಜ್ಜಿ? ಓ, ಇನ್ಮೇಲಿಂದ ಫ್ರೆಂಡು ನಮ್ ಜೊತೆನೇ ಇರ್ತಾರಾ? ಸಿದವ ನಮ್ ಫ್ರೆಂಡೇ ನಮ್ ಮನೆ ತಗೊಂಡಿದಾರಂತೆ. ಅಮ್ಮ ಏನ್ ಹೇಳ್ತಿದ್ದಾಳೆ ಇವಳು? ರಾಮ್ ನಮ್ಮನೆ ತಗೊಂಡ್ರ? ಅಮ್ಮ ನಿಮ್ಗೆ ಯಾರ ಆ ಥರ ಹೇಳಿದ್ದು? ರಾಮ್ ತಗೊಂಡಿಲ್ಲ, ಸುಹಾಸ್ ತಗೊಂಡಿದ್ದಾರೆ. ಅಯ್ಯೋ ಸೀತಾ, ನಿನಗ್ ಗೊತ್ತಿಲ್ಲ, ರಾಮೇ ಈ ಮನೆ ತಗೊಂಡಿರೋದು. ಇವತ್ತವ್ರ ತಾಯಿ ಬಂದಿದ್ರು, ಅವರೇ ಹೇಳಿದ್ರು ರಾಮ್ ಮನೆ ತಗೊಂಡಿದ್ದಾನೆ, ಅದನ್ನ ನೋಡಕ್ ಬಂದಿದ್ದೀನಿ ಅಂತ. ಹಾಗೂ ಅವ್ರು ಏನ್ ಹೇಳಿದ್ರು ಗೊತ್ತಾ? ಸೀತಂಗೆ ತುಂಬಾ ಕೇಳ್ದೆ ಅಂತ ಹೇಳಿ ಅಂದ್ರು. ರಾಮ್ ಅವ್ರ ಅಮ್ಮನ? ನಿನಗ್ ಕಷ್ಟ ಆಗ್ಬಾರ್ದು ಅಂತ ನಿನ್ಗೆ ಹೇಳಿಲ್ಲ. ನಿನ್ಗೆ ಹೇಳ್ದೇನೆ ಮನೆ ತಗೊಂಡಿದ್ದಾನಲ್ಲ, ಎಂತ ಪುಣ್ಯಾತ್ಮ ಅವನು, ಇಷ್ಟು ಒಳ್ಳೆ ಹುಡುಗ. ಅವ್ರಮ್ಮ ಬಂದು ಹೇಳ್ದೆ ಇದ್ರೆ ನಾನು ನಂಬ್ತಾನೆ ಇರ್ಲಿಲ್ಲ ಸೀತಾ. ನಮ್ ಫ್ರೆಂಡೇ ನಮ್ ಮನೆಗೆ ಓನರ್ ಅಂತೆಗಳು. ಹೌದಾ? ನಮ್ಮಮ್ಮ ಹೇಳ್ತಿದ್ರು ರಾಮ್ ಅಷ್ಟೊಂದ್ಸತಿ ನಿಮ್ ಮನೆಗೆ ಯಾಕೆ ಬಂದ್ ಹೋಗ್ತಾರೆ ಅಂತ. ನನಗೆ ಈಗ ಗೊತ್ತಾಯ್ತು, ಯಾಕಂದ್ರೆ ರಾಮೇ ನಿಮ್ ಮನೆಗೆ ಓನರ್ ಅಲ್ವಾ? ಐ ಆಮ್ ಕರೆಕ್ಟ್? ಯಸ್. ಹಲೋ. ಹಾಯ್, ಏನ್ ಮಾಡ್ತಿದ್ದೀರಾ? ಯಾರನ್ನೂ ನೆನ್ಸ್ಕೊಂತಿದ್ದೆ, ಅವ್ರಿಗೆ 100 ವರ್ಷ ಆಯಸ್ಸು. ಅಂದ್ರೆ ನನ್ನನ್ನೇ ತಾನೆ? ಆಕ್ಚುಲಿ ನಾನು ನಿಮಗೆ ಏನಕ್ಕೆ ಕಾಲ್ ಮಾಡಿದೆ ಅಂದ್ರೆ, ನಂಗೊಬ್ಳು ದೊಡ್ಡ ತಲಹರಟೆ, ಅಲ್ಲ ಸತಿ ಸಾವಿತ್ರಿ ತರದ ರೂಮೇಟ್ ಸಿಕ್ಕಿದಾಳೆ. ಅವಳಿಗೆ ಈ ಪ್ರೀತಿ ಪ್ರೇಮ ಹುಡುಗರು ಅಂದ್ರೆ ನಂಬಿಕೆನೇ ಇಲ್ಲ. ಅದಕ್ಕೆ ಅವಳಿಗೆ ನಾನ್ ನಿಮ್ಮನ್ನ ಮೀಟ್ ಮಾಡಿಸ್ಲೇಬೇಕು. ಯಾವಾಗ ಸಿಗ್ತೀರಾ? ನೀವು ಯಾವಾಗ ಹೇಳ್ತೀರೋ ಅವಾಗ ಸಿಗೋಣ ಬಿಡಿ. ಆಯ್ತು. ಆಮೇಲೆ ನನ್ನ ತಂಗಿನೂ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ. ಅಷ್ಟೇನಾ? ತರ್ಲೆಗುಂಡು ಬೇರೆ ಮೂಡಲೇ ಇದ್ದಂಗಿದ್ದಾರೆ. ಇನ್ನೇನಿದೆ, ನನಗೆ ಅಂತ ಇರೋದು ಇವರಿಬ್ಬರೇ. ಒಂದು ನನ್ನ ತಂಗಿ, ಇನ್ನೊಬ್ಬ ರಾಮ್. ರಾಮ್ ನಿಮಗೆ ಗೊತ್ತೇ ಇದ್ದಾರೆ. ಇನ್ನು ರಾಮ್ ಮನೆಯವರು ನನ್ನ ಮನೆಯವರು, ಅವರು ನಿಮಗೆ ಗೊತ್ತೇ ಇದ್ದಾರೆ. ಆಯ್ತು. ಆಮೇಲೆ ಇನ್ನೇನು, ಅಷ್ಟೇ. ಓ, ನನ್ನ ಕರ್ಮ, ಏನು ಅರ್ಥ ಆಗಲ್ವಲ್ರಿ ನಿಮ್ಗೆ? ಏನು? ಹೋಗ್ಲಿ ಬಿಡಿ, ನಿಧಾನಕ್ಕೆ ಎಲ್ಲ ನಾನೇ ನಿಮಗೆ ಅರ್ಥ ಮಾಡಿಸ್ತೀನಿ. ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಆಯ್ತಾ? ಬಾಯ್ ಬಾಯ್. ಪೆದ್ಗುಂಡ, ತರ್ಲೆಗುಂಡು. ರಮ ರಾಖೇನ್ ಮುದವಧನ ರತಿ ರೂಪ ರತಿ ಪ್ರಿಯ ಕಲ್ಯಾಣಿ ಜಗತಿ ಕನ್ನದ ಕರುಣಾರಸ ಸಾಗರ. ಹೇಳಣ್ಣ. ನಿನ್ ಜೊತೆ ನನ್ನ ಲೈಫಿನ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೋಬೇಕು. ಏನದು? ಫೋನಲ್ಲಿ ಹೇಳಕ್ಕಾಗಲ್ಲ ಕಣೆ ಗೂಬೆ. ಒಬ್ಬರನ್ನ ಮೀಟ್ ಮಾಡಿಸ್ಬೇಕು. ಯಾವಾಗ ಫ್ರೀ ಆಗ್ತೀಯ ಹೇಳು. ಇಂಪಾರ್ಟೆಂಟ್ ಅಂತ ಹೇಳ್ತಿದ್ಯಾ? ಯಾವಾಗ ಅಂತ ಹೇಳು, ಆಗ್ಲೇ ಬಂದು ಅದೇನಂತ ಕೇಳ್ತೀನಿ. ಇವಳೇ ಹಿಂಗಂದ್ರೆ ಇನ್ ಇವ್ರ ಅಣ್ಣ? ಸೀತಾ, ವಿಲ್ ಯು ಬಿ ಮೈ ಬೆಟರ್ ಹಾಫ್ ಅಂತ ಅನ್ಲ? ಬೇಡ,
ನೋ ಅಂದ್ಬಿಟ್ರೆ ಬಾಯಿಗೆ ಬಂದಿರೋ ಮಾತು ಅವ್ರ ಎದುರುಗಡೆ ನಿಂತ್ಕೊಂಡಾಗ ಹಂಗೆ ಲವಕ್ಕಂತ ಡ್ರೈ ಆಗ್ಬಿಡುತ್ತೆ. ಅದೇ ಪ್ರಾಬ್ಲಮ್. ಬಟ್ ಟುಡೇ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಸೀತಾ, ನಮ್ಮಿಬ್ರು ಫ್ರೆಂಡ್ಶಿಪ್ ಇಸ್ ವೇ ಬಿಯಾಂಡ್ ಫ್ರೆಂಡ್ಶಿಪ್. ನಮ್ಮ ಫ್ರೆಂಡ್ಶಿಪ್ ಮಧ್ಯೆ ದೇರ್ ಇಸ್ ಅ ಸ್ಪಾರ್ಕ್. ಅದು ಪ್ರೀತಿ. ಲೈಫ್ ಲಾಂಗ್ ಈ ಪ್ರೀತಿನ ಕಾಪಾಡ್ಕೊಳ್ಳೋಣ. ಆಕ್ಚುಲಿ ಚೆನ್ನಾಗಿದೆ. ಎಸ್, ಆದ್ರೆ ಇದನ್ನೆಲ್ಲ ಅವ್ರ ಎದುರುಗಡೆನೂ ಹೀಗೆ ಹೇಳಕ್ಕಾಗುತ್ತಾ ಅಂತ. ಮೇಬಿ ನಾಟ್. ಬಾಸ್ ರೆಡಿನಾ? ಏನಾದ್ರು ಹೆಲ್ಪ್ ಬೇಕಾ? ಮರಯ್ಯ, ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ತಗೊಂಡು ತಲೆ ಕೆಟ್ಟು ಹೋಗ್ತಿದೆ. ಯಾವ ಹೆಲ್ಪ್ ಬೇಕಾಗಿಲ್ಲ. ಏಯ್, ಯಾಕೋ ಹಂಗ ಹೇಳ್ತೀಯಾ? ನಾನಂತದೇನ್ ಹೇಳ್ದೆ? ನೀನ್ ಹತ್ರ ಮಾತಾಡ್ಕೊಂಡಿರೋದಕ್ಕೆ ಟೈಮ್ ಇಲ್ಲ ಕಣ. ಐ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್. ನಾನು ರೆಡಿ ಆಗಿದ್ದೀನಿ, ಗಾಡಿ ರೆಡಿ ಮಾಡಕ್ ಹೇಳು. ಓಕೆ, ಡನ್. ದೇವ್ರೇ, ಇವತ್ತಾದ್ರೂ ನೀನ್ ನನ್ ಜೊತೆ ಇರಪ್ಪ. ಮನ್ಸಲ್ಲಿರೋ ಮಾತನ್ನ ಸೀತಾ ಅವ್ರ ಮುಂದೆ ಹಾಗೇ ಹೇಳೋ ತರ ಮಾಡು. ನಾನು ಹೇಳಿದ್ದನ್ನ ಅವ್ರು ಒಪ್ಕೊಳ್ಳೋ ತರ ಮಾಡ್ಬಿಡು. ಇಷ್ಟೇ ನಾನು ಕೇಳ್ಕೊಳ್ಳೋದು, ಜಾಸ್ತಿ ಇಲ್ಲ. ಓಕೆ, ಟೈಮ್ ಟು ಗೋ. ಹೌಸ್ ಇಟ್? ಲೆಟ್ಸ್ ಗೋ. ಇವತ್ತೇ ಎಲ್ಲ ಹೇಳ್ಬೇಕು ಅಂತ ತಾನೇ ರೆಡಿಯಾಗಿ ಹೊರಟಿರೋದು. ತಾತ ಕೊಟ್ಟಿರೋ ಟೈಮ್ ಬೇರೆ ಮೀರೋಗ್ತಾ ಇದೆ. ಬಟ್ ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಟೆಲ್ ಎವ್ರಿಥಿಂಗ್ ಟು ಸೀತಾ. ಪ್ರತಿಷ್ಠಿತ ಉದ್ಯಮಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರುವುದು ಆಘಾತಕ್ಕೆ ಕಾರಣವಾಗಿದೆ. ಇದು ಅಪಘಾತನ ಅಥವಾ ಉದ್ದೇಶಪೂರ್ವಕ ಕೃತ್ಯನ ಅನ್ನುವಂತಹ ಅನುಮಾನ ಮೂಡಿದೆ. ಘಟನೆ ಬಗ್ಗೆ ಕುಟುಂಬದ ಸದಸ್ಯರು ಆಘಾತಕ್ಕೊಳಗಾಗಿದ್ದು ಶ್ರೀರಾಮ್ ಅವರ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆಕ್ಸಿಡೆಂಟ್ ಆಗಿದೆಯಾ? ನನ್ನ ಫ್ರೆಂಡಿಗೆ ಏನಾಗಿದೆ ಹೇಳುವುದಿಲ್ಲವ? ಏನಾಗಿದೆ ನನ್ನ ಫ್ರೆಂಡಿಗೆ ಹೇಳುವುದಿಲ್ಲವ? ಏನಾಗಿದೆ ಹೇಳುವುದಿಲ್ಲವ? ಪ್ಲೀಸ್ ಹೇಳು. ಅಲ್ಲ, ಪದೇ ಪದೇ ನನ್ನ ಲೈಫಲ್ಲಿ ಬಂದು ನನ್ನ ಸೇವ್ ಮಾಡಿ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪ್ಲೀಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರ್ಸನಲ್ ಆಗಿ ಮಾತಾಡಕ್ಕೆ ಏನು ಇಲ್ಲ. ನೀವ್ ಪದೇ ಪದೇ ಈ ತರ ಮನೆಗ್ ಬರ್ತಿದ್ರೆ ನೋಡೋರ್ ಕಣ್ಣಿಗೆ ತುಂಬಾ ಕೆಟ್ಟಾಗಿ ಕಾಣುತ್ತೆ. ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. Sita, you know what we are. Please let me talk. We are nothing. ನನ್ಗೊಬ್ಳು ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಎಫೆಕ್ಟ್ ಆಗ್ಬಾರ್ದು. ಆದ್ರೆ ನಾನಂತೂ ಸಹಿಸ್ಕೊಳ್ಳೋದಿಲ್ಲ. ನಮ್ಮನ್ನ ನಮ್ಮ ಪಾಡಿಗೆ ಇರಕ್ ಬಿಟ್ಬಿಡಿ. ಅವರಿಗೆ ಆಕ್ಸಿಡೆಂಟ್ ಆಗಿದೆ ತಾನೆ? ಪ್ಲೀಸ್ ಹೇಳೋದಿದವ? ಹೇಳು, ಪ್ಲೀಸ್ ಹೇಳು. ಎಲ್ಲ ಹೋಗ್ತಿದ್ಯಾ? ನಾನು ಮಾಡ್ತೇನೆ.
ಪುಟಿ ಪುಟಿ ಬೇಡ ಬಂಗಾರಿ ಬೇಡ. ತಾತ ನನ್ನ ಫ್ರೆಂಡ್ ನೋಡ್ಬೇಕು, ಅವ್ರು ಹೇಗಿದ್ರೋ ಏನೋ. ಪ್ಲೀಸ್ ತಾತ, ನಾನು ಅವ್ರನ್ನ ನೋಡ್ಬೇಕು. ಪುಟ್ಟಿ ಅದೆಲ್ಲ ಹೋಗೋ ಆಗಿಲ್ಲ ಪುಟ್ಟಿ. ಅಳಬಾರ್ದಮ್ಮ, ಅಳಬೇಡ ಪುಟ್ಟಿ, ಅಳಬೇಡ. ನೋಡು ಈ ಜಾಣೆ ಎಲ್ಲ ಅಳಬಾರ್ದು, ಅಳಬೇಡ. ನಾನು ನನ್ನ ಮೊಮ್ಮಗನ ಒಂದ್ಸರಿ ನೋಡ್ಬೋದಾ? ದಯವಿಟ್ಟು ಕ್ಷಮಿಸಿ, ಈಗ ನೋಡೋದಕ್ಕೆ ಆಗೋದಿಲ್ಲ. ಡಾಕ್ಟರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಪ್ಲೀಸ್ ಡಾಕ್ಟರ್, ಅಪ್ಪುನ ಮಾತ್ರ ಉಳಿಸ್ಕೊಟ್ಬಿಡಿ ಪ್ಲೀಸ್. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ನಾವು ಕೂಡ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಹೆಡ್ ಇಂಜುರಿ ಆಗಿರೋದ್ರಿಂದ ಬ್ಲಡ್ ತುಂಬ ಲಾಸ್ ಆಗಿದೆ. ವಿ ಆರ್ ವರ್ಕಿಂಗ್. ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಡಾಕ್ಟರ್, ಹೇಗಿದ್ದಾರೆ ರಾಮ್ ಈಗ? ಈಗಲೇ ಏನು ಹೇಳೋಕ್ಕಾಗಲ್ಲ. ಹೈ ಪ್ರೊಫೈಲ್ ಕೇಸ್ ಆದ್ರಿಂದ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀರಾ, ಇದನ್ನು ನಾವು ಮುಂದುವರ್ಸೋಕ್ಕಾಗಲಿಲ್ಲ. ಹಾಗಾಗಿ ಕರೆಸ್ಬೇಕಾಯ್ತು. ಸರ್, ನಿಮ್ಮ ಕೆಲಸ ನೀವು ಮಾಡಿ, ಆದರೆ ಈ ಆಕ್ಸಿಡೆಂಟನ್ನೇ ಒಂದು ನ್ಯೂಸ್ ಮಾಡಬೇಡಿ. ಇದು ಬರೀ ಆಕ್ಸಿಡೆಂಟಾ ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿರೋದ ಅನ್ನೋದನ್ನ ಪತ್ತೆ ಮಾಡಬೇಕು ಪ್ಲೀಸ್. ಶೂರ್ ಸರ್, ಯಾವ ಇನ್ಫಾರ್ಮೇಶನ್ನು ಲೀಕ್ ಆಗೋದಕ್ಕೆ ಬಿಡೋದಿಲ್ಲ ನಾವು. ರುದ್ರ ಪ್ರತಾಪ್, ಬೇಲ್ ಕೊಡ್ಸಿ ತಪ್ಪು ಮಾಡಿದೆ ಅನ್ಸುತ್ತೆ. ನಿನ್ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಸಿಕ್ಕಾಕಿಸ್ತಾ ಇದೆಯಾ? ನಿನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತು ಮತ್ತೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಸೀತಾ ಅವರು ರಾಮ್ ಜೀವ ಉಳಿಸ್ತಾ ಇದ್ದಾರೆ. ಪಾಸ್ಟ್ ಲೈಫಿನ ನೆನಪುಗಳಲ್ಲೇ ಒದ್ದಾಡ್ತಾ ಇದ್ದವನು ಎದೆಲ್ಲಿ ಪ್ರೀತಿ ತುಂಬಿದ್ರಿ. ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋವನಿಗೆ ಜೀವ ತುಂಬ್ತಾ ಇದ್ದೀರಾ. ನಿಮ್ ಪ್ರೀತಿನೇ ಅವನಿಗೆ ಶ್ರೀರಕ್ಷ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನೀವು ಮಾಡಿರೋ ಸಹಾಯದ ಮುಂದೆ ಅದೇನೂ ಇಲ್ಲ. ಬಟ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ಮಾವಯ್ಯ, ನೀವು ಏನೂ ತಿಂದಿಲ್ಲ, ಮಾತ್ರೇನೂ ತಗೊಂಡಿಲ್ಲ. ಡಾಕ್ಟರ್ ಹೇಳಿದ್ರಲ್ಲ ನೋಡ್ಕೋತಾ ಇದ್ದಾರೆ ಅಂತ. ಅಪ್ಪ ಹುಷಾರಾಗಿ ಬಂದೇ ಬರ್ತಾನೆ ಮಾವಯ್ಯ. ನೋಡಿ, ಅವನು ಹುಷಾರಾಗಿ ಹೊರಗಡೆ ಬಂದು ನೀವು ಹುಷಾರ್ ತಪ್ಪಿದ್ರೆ ಅವನಿಗೆ ದುಃಖ ಆಗಲ್ಲ? ನಾನು ಒಂದು ಸಲ ರಾಮನ್ ನೋಡೋ ತನಕ ಅವನು ಹುಷಾರಾಗ್ತಾನೆ, ಅವನ ಜೀವಕ್ಕೇನು ಭಯ ಇಲ್ಲ ಅಂತ
ಡಾಕ್ಟ್ರು ಭರವಸೆ ಕೊಡೋ ತನಕ ನನಗೆ ಸಮಾಧಾನ ಆಗಲ್ಲ ಭಾರ್ಗವಿ. ನೀನು ವೃಥಾ ಚಿಂತೆ ಮಾಡಬೇಡ, ಅದೇನು ಆಗಲ್ಲ. ನಾನು ಗಟ್ಟಿಯಾಗಿದ್ದೀನಿ. ನಾನೊಂದ್ಸಲ ಮಲೇಷ್ಯಾದಲ್ಲಿದ್ದಿದ್ರೆ ಜೀವಂತವಾಗಾದ್ರೂ ಇರ್ತಿದ್ದೆ. ಇಲ್ಲಿ ಬಂದು ಸ್ವಾಧೀನನೇ ಇಲ್ಲದೆ ಬಿದ್ದಿದ್ಯಲ್ಲೋ ರಾಮ. ಬಿದ್ದಿರು, ಏಳಬೇಡ. ಏಯ್ ಭಾರ್ಗವಿ, ಈಗ ನೆಮ್ಮದಿನ? ಹೊಟ್ಟೆ ತಣ್ಣಗಾಯ್ತಾ? ಆಕ್ಸಿಡೆಂಟ್ ಹಿಂದೆ ಇರೋದು ನೀನೇ ಅಂತ ನನಗೆ ಗೊತ್ತು. ನಿಜ ಹೇಳು, ನಿಜ ಹೇಳು. ನೀನೇ ತಾನೇ ಮಾಡಿಸಿದ್ದು? ನೀನೇ ತಾನೇ? ಸತ್ಯ, ಕೀಪ್ ಯೋರ್ ವಾಯ್ಸ್ ಡೌನ್. ಹಾಸ್ಪಿಟಲ್ ಮೊದಲು ನಮ್ಮ ಆಕ್ಸಿಡೆಂಟ್ ಹಿಂದೆ ಇರೋದು ನೀನೇ ಅಂತ ಗೊತ್ತಾಗ್ಬೇಕು. ರಾಮ, ನಿಂಗೆ ಯಾರು ಏನು ಮಾಡಬಾರ್ದು, ನಿಂಗೇನು ಆಗ್ಬಾರ್ದು ಅಂತಿದ್ದಲ್ಲೋ. ಆದ್ರೂ ಈ ಚಿಕ್ಕಪ್ಪ ಸರಿ ಇಲ್ಲ ಕಣ. ನಿಂಗೆ ಮೊದಲ ಎಲ್ಲ ಹೇಳ್ಬಿಡ್ಬೇಕಿತ್ತು. ಈಗ ನೋಡು,
ಕೆಟ್ಟ ದೃಷ್ಟಿ ತೆಗೆದ್ಬಿಡ್ತಲ್ಲ. ಅದು ನಿನ್ನ ಈ ಸ್ಥಿತಿಗೆ ತಂದವ್ರ ಮಾತ್ರ ಸೀತಾ, ರಾಮ್ ಹೇಗಿದ್ದಾನಮ್ಮ? ಸಿದವ, ನನ್ನ ಫ್ರೆಂಡ್ ಹೇಗಿದ್ದಾನೆ ಸಿದವ? ಅವ್ರಿಗೆ ತುಂಬಾ ಗಾಯ ಆಗಿದ್ಯಾ? ಅವ್ರು ನಗುತ್ತಿದ್ಯಾ? ಅವ್ರು ಅಳ್ತಿದಾರ ಸಿದವ? ಹೇಳು ಸಿದವ, ಹೇಳು. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೀತಮ್ಮ, ನನ್ನ ಫ್ರೆಂಡು ಗಾಯಕ್ಕೆ ಎಣ್ಣೆ ಹಚ್ಕೊಂಡಿದಾರ ಅಥವಾ ಬ್ಯಾಂಡೇಜ್ ಹಾಕೊಳ್ಳೋ ಅಷ್ಟು ಗಾಯ ಆಗಿದ್ಯಾ ಅವ್ರಿಗೆ? ಊಟ ಎಷ್ಟೇ ದೊಡ್ಡ ಗಾಯ ಆದ್ರೂ ಅವ್ರಿಗೆ ಬೇಗ ವಾಸಿ ಮಾಡ್ತಾನೆ ದೇವ್ರು. ಅವ್ರಿಗೇನು ಆಗಲ್ಲ, ನೀನ್ ಅಳ್ಬೇಡ. ಯಾಕೆ ಸೀತಾ ನನ್ ಬಿಟ್ಟೋದೆ? ನಾನು ನನ್ನ ಫ್ರೆಂಡ್ನ ನೋಡ್ಬೇಕಿತ್ತು. ನೀನು ಒಬ್ಳೆ ಬಂದಿದ್ದಕ್ಕೆ ಸೀನ್ ಕರ್ಕೊಂಡ್ ಬಂದಿಲ್ಲ ಅಂತ ಕೇಳಿದ್ರಲ್ವಾ? ಅವ್ರಿಗಿದೆಲ್ಲ ಗೊತ್ತಾಗೋ ಸ್ಥಿತಿಲಿಲ್ಲ ಅಂತ ಇವಳಿಗೆ ಹೇಗೆ ಅರ್ಥ ಮಾಡಿಸ್ತಿ? ಅವ್ರು ಬೇಗ ವಾಸಿ ಆಗ್ಲಿ ಅಂತ ನಾವ್ ದೇವ್ರ ಹತ್ರ ಬೇಡ್ಕೊಳ್ಳೋಣ ಪುಟ್ಟ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್. ಸೀತಾ, ಎತ್ತಾಗಿಂದ ಇವಳು ಏನು ತಿಂದಿಲ್ವಂತೆ ಕಣೆ. ನಾವೆಲ್ಲ ಇಷ್ಟು ಸರ್ಕಸ್ ಮಾಡಿದ್ರು ಒಂದ್ ತೊಟ್ಟು ನೀರ್ ಕುಡಿತಿಲ್ಲ ಇವಳು. ಪುಟ್ಟ, ಏನ್ ಹಠ ಮಾಡ್ಬೇಡ ಪ್ಲೀಸ್, ತಿನ್ನಿ. ನನ್ಗೇನು ಬೇಡ. ರಾಮ್, ಮತ್ತೆ ನಿನ್ನ ನೋಡುವಾಗ ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ಬಿಟ್ಟು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಹೌ ಮಚ್ ಐ ಮಿಸ್ಡ್ ಯು ಅಂತ. ಈಗ ಬಂದಿದ್ದೀನಲ್ಲ, ಇನ್ನೆಲ್ಗೂ ಹೋಗಲ್ಲ. ಇವಾಗ ಇಲ್ಲಿದ್ದೀನಿ ಅಲ್ವಾ, ಇನ್ನೆಲ್ಲಿಗೂ ಹೋಗಲ್ಲ. ಟ್ರಸ್ಟ್ ಮೀ ರಾಮ್. ಐ ನೋ ನಿನಗೂ ನನ್ನ ಬಿಟ್ಟಿರೋದು ಎಷ್ಟು ಕಷ್ಟ ಆಗಿರ್ಬೋದು ಅಂತ. ನೀನು ನನಗೋಸ್ಕರ ಕನ್ವರ್ಸ್ತಾ ಇದೆಯಾ? ಸಿ, ಐ ಆಮ್ ಹಿಯರ್ ನೌ. ಐ ವಾಂಟ್ ಟು ಬಿ ವಿತ್ ಯು ಫಾರ್ ಎವರ್. ಹಿಂದೆ ಆಗಿದ್ದೆಲ್ಲ ಆಗೋಯ್ತು, ಅದನ್ನ ಮರೆತು ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. But no hurry, Ram. You get well soon.
ಐ ಲವ್ ಯು. ಗೀತಾ, ಇಂಥ ಟೈಮಲ್ಲಿ ದೊಡ್ಡ ಬಾಸಿಗೆ ನಿನ್ ಜೊತೆ ಮಾತಾಡೋದು ಏನಿರುತ್ತೆ? ಅದೇ ಗೊತ್ತಾಗ್ತಿಲ್ಲ ಕಣೆ. ಯಾವ್ದಕ್ಕೂ ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಅವ್ರ ಫ್ರೆಂಡ್ ಅವ್ರ ತಾತನ ಭೇಟಿ ಮಾಡಕ್ ಹೋಗ್ತಿದ್ದೀನಿ ಅಂದ್ರೆ ಸಿಹಿ ಏನಾದ್ರೂ ತಿಂತಾಳೆ, ನಾನು ತಿನ್ಸ್ಬಿಟ್ಟೆ ಹೊರಡ್ತೀನಿ. ಓಕೆ, ನಾವು ಕರ್ಕೊಂಡ್ಬರ್ತೀನಿ. ನಿನ್ನ ಬಿಟ್ಟು ಇನ್ಯಾವತ್ತೂ ಎಲ್ಗೂ ಹೋಗಲ್ಲ ರಾಮ್. ಸೊ ಪ್ರಾಮಿಸ್. ಅವನ ಕೈಲಿ ಯಾವ್ದಕ್ಕೂ ರೆಸ್ಪಾಂಡ್ ಮಾಡಕ್ ಆಗ್ತಾ ಇಲ್ಲ. ಸಿಹಿ ಸಿಹಿ ಸಿಹಿ, ಯಾಕೆ ಥರ ಹೇಳ್ದೆ ಕೇಳ್ದೆ ಬಂದೆ? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಸಾರಿ ಸೀತಮ್ಮ, ಈ ದೇವರು ತುಂಬಾ ಪವರ್ಫುಲ್ ಅಂತೆ. ಏನ್ ಕೇಳಿದ್ರು ಓಕೆ ಮಾಡತ್ತಂತೆ. ಯಮುನಾ ಆಂಟಿ ಮಾತಾಡ್ಕೊಳ್ತಾ ಇದ್ರು. ನಾನು ನನ್ನ ಫ್ರೆಂಡ್ಗೆ ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೊಳಕ್ ಬಂದೆ. ನನ್ ಬೈಬೇಡ. ನಾನು ಬೈತಿಲ್ಲ ಪುಟ, ಅಟ್ಲೀಸ್ಟ್ ಒಂದು ಮಾತು ಹೇಳ್ಬಿಟ್ಟು ಬರ್ಬೇಕು ತಾನೆ. ಅಲ್ಲಿ ನಿನ್ನ ಫ್ರೆಂಡ್ಗೂ ಹುಷಾರಿಲ್ಲ, ಈಗ ನೀನು ಕಾಣಿಸ್ಲಿಲ್ಲ ಅಂದ್ರೆ ನಂಗೆ ಭಯ ಆಗಲ್ವಾ? ಸಾರಿ ಸೀತಮ್ಮ, ಇದು ಬಂದು ಗರ್ಕೆ ಅಂತ. ನಾವೇನೇ ಪ್ರೇಯರ್ ಮಾಡಿದ್ರು ಆಗುತ್ತಂತೆ. ಅದು ಗರ್ಕೆ ಅಲ್ಲ ಪುಟ, ಹರಕೆ. ಅದೇ ನಾನು ಅದನ್ನ ಕಂಟಿನ್ಯೂ ಮಾಡ್ಬೋದಾ ಪ್ಲೀಸ್ ಸೀತಮ್ಮ?